ಮಹಿಳಾ ದಿನಾಚರಣೆಯನ್ನ ಜಿಲ್ಲಾಡಳಿತ ಮಾಡುದು ಅಂತ ಒಂದ್ ಕಡೆ ಹೇಳ್ತಾರೆ. ಅದು ಜಿಲ್ಲಾಡಳಿತದ ಕಾರ್ಯಕ್ರಮವಲ್ಲ, ಅದು ಕಾಂಗ್ರೆಸ್ನ ಕಾರ್ಯಕ್ರಮವಾಗಿ ಪರಿವರ್ತನೆಗೊಂಡಂತದ್ದು ನಿಮ್ಮ ಮಾಧ್ಯಮದ ಮೂಲಕ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಬಹಳ ಈ ಕಾರ್ಯಕ್ರಮದ ಬಗ್ಗೆ ಇಂಚಿಂಚು ಕೂಡ ಎಲ್ಲ ಮಾಧ್ಯಮದವರು ಕೂಡ ಬಿತ್ತರಿಸಿದಿರಿ. ನೀವು ಅಲ್ಲಿನ ಉಳುಕನ್ನ ಬಿಚ್ಚಿಟ್ಟಿದ್ದಕ್ಕೆ ಎಲ್ಲ ಮಾಧ್ಯಮದವರಿಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನು ಹೇಳಿಸ್ ಬಯಸ್ತೇನೆ. ಯಾಕೆಂದ್ರೆ ಒಬ್ಬ ರಾಜಕಾರಣಿ ಶಾಸಕರ ಒತ್ತಡಕ್ಕೆ ನಿಮ್ಮ ಮಾಧ್ಯಮ ಒಳಗಾಗ್ಲಿಲ್ಲ. ಅದು ನನಗೆ ಬಹಳ ನಮ್ಮೆಲ್ಲ ಹೋರಾಟಗಾರರಿಗೆ ಖುಷಿಯಾದಂತ ವಿಚಾರ. ಶಾಸಕ ಇಕ್ಬಾಲ್ ಹುಸೇನ್ ಏನು ಮೊನ್ನೆ ಮಾಡಿದಂತ ಕಾಂಗ್ರೆಸ್ನ ಪ್ರಾಯೋಜಿತ ಮಹಿಳಾ ಸಮಾವೇಶ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತೇಳಿ ಮಾಡಿದಂಥದ್ದು, ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು. ಈ ಶಾಸಕರು ಮಹಿಳಾ ದೌರ್ಜನ್ಯವನ್ನ ಮಾಡಿ, ಈ ಕಾರ್ಯಕ್ರಮವನ್ನ ಮಾಡಿ ಮಹಿಳೆಯರಿಗೆ ದೌರ್ಜನ್ಯ ಮಾಡಿದಂತ ಸಮಾವೇಶ ಇದು. ಮಹಿಳಾ ಸಮಾವೇಶ ಅಲ್ಲ ಇದು. ಮಹಿಳೆಯರಿಗೆ ಕೂಡ ಹಾಕಿ, ಗೇಟ್ ಹಾಕಿ, ಕುಡಿಯಕ್ ನೀರು ಕೊಡದೇನೆ, ಶೌಚಾಲಯಗಳಿಲ್ದೇನೆ ಮಕ್ಕಳುಗಳು ಎತ್ಕೊಂಡ್ ಬಂದಿದ್ದಂಥವ್ರು ಎಲ್ಲರೂ ಕೂಡ. ಮತ್ತೆ ಇದರ ನಡುವೆ ಇನ್ನೊಂದು ಗಂಭೀರವಾದಂತ ವಿಚಾರ, ಒಬ್ರು ಕಾಲು ಕೈಯನ್ನ ಮುರ್ಕೊಂಡು ಆಸ್ಪತ್ರೆಯಲ್ಲಿ ಈಗಾಗಲೇ ದಾಖಲಾಗಿರುವಂತದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತು. ಇದರ ಮಧ್ಯೆ ಒಂದು ಮಗು ಸತ್ತಿದೆ ಅಂತಕ್ಕಂಥದ್ದು ಕೂಡ ಮಾಧ್ಯಮದಲ್ಲೆಲ್ಲ ನೋಡಿದ್ವಿ. ಅದರ ಬಗ್ಗೆ ಸ್ಪಷ್ಟೀಕರಣವನ್ನ ಜಿಲ್ಲಾಡಳಿತ ಕೊಡಬೇಕು. ಇಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನ್ ಕೆಲಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಇಷ್ಟು 25,000 ಜನ ಬರ್ತಾರೆ ಅಂತ ಹೇಳಿ ಪ್ರಚಾರ ಮಾಡಿದಂತ ಸಂದರ್ಭದಲ್ಲಿ ಭದ್ರತೆಯನ್ನ ಕೊಡ್ಲಿಕ್ಕೆ ವೈಫಲ್ಯ, ಪೊಲೀಸ್ ಇಲಾಖೆ ವೈಫಲ್ಯ ಕೂಡ ಎದ್ದು ಕಾಣಿಸ್ತದೆ. ಮತ್ತೊಂದು, ಪೊಲೀಸ್ನವರೇ ಸೀರೆ ಹಂಚುತ್ತಾ ಇರ್ತಕ್ಕಂಥದ್ದು ಈ ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು. ನಿಮ್ಗೆ ಯಾರು ರೈಟ್ಸ್ ಅನ್ನ ಕೊಟ್ಟಂತವ್ರು? ಸೀರೆ ಹಂಚಲಿಕ್ಕೆ ಒಬ್ಬ 3 ಇಬ್ರು 3 ಅಧಿಕಾರಿಗಳು. ಕೂಡಲೇ ಅವರ ವಿರುದ್ಧ ಸೂಕ್ತವಾದಂತ ಕ್ರಮ ಆಗ್ಬೇಕು. SP ಅವರೇ, ಇಲ್ಲ ನೀವು ಆದೇಶ ಮಾಡಿದ್ರೆ ನಿಮ್ಮೆಲ್ಲ ಕೂಡ ಕ್ರಮ ಆಗ್ಬೇಕು. SP ಅವರೇನಾರು ಆದೇಶ ಮಾಡಿ ಸೀರೆ ಹಂಚಕ್ಕೆ ಏನಾದ್ರು DC ಅವರ ಆದೇಶದ ಮೇರೆಗೋ CO ಅವರ ಆದೇಶದ ಮೇರೆಗೋ ನೀವೇನಾರ ಕಳಿಸ್ಕೊಟ್ಟಿದ್ರೆ SP ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕು. ಚೀಫ್ ಸೆಕ್ರೆಟರಿ ಮತ್ತೆ ರಾಜ್ಯಪಾಲರು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಒಂದ್ ಕಡೆ ಎಲ್ಲ ಮಗು ಸತ್ತಿದೆ ಅಂತಕ್ಕಂಥ ಗುಮಾನಿ, ಅವ್ರಿಗೇನೋ ಸೆಟ್ಲ್ಮೆಂಟ್ ಮಾಡಿ ಯಾರೋ ಪೋಷಕರಿಗೆ ಅವ್ರಿಗೇನೋ ಒಂದ್ ಮಾಡ್ಕೊಂಡು ಬಗೆಹರಿಸ್ಕೊಂಡಿದ್ದಿರ್ತ ಅಂತಕ್ಕಂಥ ಗುಮಾನಿ. ಇದಕ್ಕೆ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಸ್ಪಷ್ಟೀಕರಣ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಗಂಭೀರವಾದಂತ ವಿಚಾರ. ಇದು ಆ ಕಾರ್ಯಕ್ರಮದಲ್ಲಿ 20-25,000 ಜನ ಬಂದಿದ್ದಂತ ಸಂದರ್ಭದಲ್ಲಿ ಎಷ್ಟು ಜನ ಮಹಿಳೆಯರು ಕಾಣೆಯಾಗಿದ್ದಾರೋ ಏನೋ ಗೊತ್ತಿಲ್ಲ, ಇನ್ನೂ ಕೂಡ ಗೊತ್ತಿಲ್ಲ. ಅವರೆಲ್ಲ ಮನೆಗೆ ಹೋಗಿದ್ದಾರೋ ಇಲ್ವೋ ಏನೋ ಅಂತ ಗೊತ್ತಿಲ್ಲ. ಅದು ಮುಂದಿನ ದಿವಸದಲ್ಲಿ ಚರ್ಚೆ ಆಗ್ಬೇಕು. ಇಕ್ಬಾಲ್ ಹುಸೇನ್ ರವರು ನೋಡಿ, ಈ ರೀತಿಯಾದಂತ ಒಂದು ಫೋಟೋ ಹಾಕಿ ನೋಡಿ, ಇಕ್ಬಾಲ್ ಹುಸೇನ್ ರವರ ಫೋಟೋ ಹಾಕೊಂಡು, ಅವರ ನಾಯಕರುಗಳ ಫೋಟೋ ಹಾಕೊಂಡು ಸೀರೆಯನ್ನ ಹಂಚ್ತಾರೆ. ಇಲ್ಲಿ ಕಾರ್ಯಕ್ರಮ ಬಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ ಹೇಳ್ತದೆ ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿ ಇನ್ವಿಟೇಷನ್ ಅನ್ನು ಹೊಡಿಸಿ ಎಲ್ಲ ಅತಿಥಿಗಳನ್ನ ಕರೆದು ಕಾರ್ಯಕ್ರಮ ಮಾಡಿದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಿಮ್ಮ ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತ ರಾಜಕಾರಣಿಗಳ ಫೋಟೋ ಹಾಕೊಂಡು ಈ ಶಾಸಕ, ಈ ಕ್ಷೇತ್ರದ ಶಾಸಕ ಸೀರೆ ಹಂಚಕ್ಕೆ ನೀನ್ ಯಾರಪ್ಪ? ಈ ಮಹಿಳೆಯರಿಗೆ ಅವ್ರ ಗಂಡದರು ಸೀರೆ ಕೊಡ್ಸ್ಕೊಳ್ಳುವಷ್ಟು ಶೈಚನ್ಯ ಇಲ್ದಾನೆ ನಿನ್ನ ಸೀರೆಗೆ ಗತಿ ಇಲ್ಲದೆ ಬಿದ್ದಿದ್ರ ನಮ್ಮ ರಾಮನಗರ ಜಿಲ್ಲೆಯ ಮಹಿಳೆಯರು? ಇದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು. ಯಾವ ಸಂಸ್ಕೃತಿ ಇದು? ಸೀರೆ ಹಂಚುವಂತ ಸಂಸ್ಕೃತಿ ಯಾರು ನಿಮ್ಗೆ ಹೇಳ್ಕೊಟ್ಟಂತವ್ರು? ಮೊದ್ಲೆಲ್ಲ ಈಗ ಇರ್ಲಿಲ್ಲ. ಎಲ್ಲಾ ಕಾರ್ಯಕ್ರಮಗಳಲ್ಲೂ ಸೀರೆ ಹಂಚೋದು, ಟೋಕನ್ ಹಂಚಿ ನೋಡಿ, ಇಲ್ಲೊಂದು ಟೋಕನ್ ಇದೆ. ಈ ಟೋಕನ್ ಹಂಚಿ ನೀನು 50,000 ರೂಪಾಯಿಂದ MLA ಬಂದಂತ ಟೋಕನ್ MLA, ನೀನು ಕೂಪನ್ ಶಾಸಕ, ನೀನು ಈಗ ಸೀರೆ ಶಾಸಕನ ನೀನು? ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಮತ್ತೆ ZPTP ಎಲೆಕ್ಷನ್ಗೆ ಈ ಸೀರೆ ಕೊಟ್ಟು ಗೆಲ್ಲುವಂಥದ್ದು, ಹಿಂದೆ ನೀನು ಕೂಪನ್ ಕೊಟ್ಟು ಗೆದ್ದಿರುವಂತದ್ದು. ಇಂಥ ಶಾಸಕರು ನಮಗೆ ಬೇಕಾ ಅಂತಕ್ಕಂಥದ್ದನ್ನ ರಾಮನಗರ ಜಿಲ್ಲೆಯ ಜನ ಮತ್ತೊಮ್ಮೆ ನೀವು ಯೋಚನೆ ಮಾಡಿ ನೋಡ್ಬೇಕು. ಒಂದ್ ಕಡೆ ಇಂಥ ಅವಿವೇಕಿ ಶಾಸಕರನ್ನ ಆಯ್ಕೆ ಮಾಡಿ ಒಂದಷ್ಟು ಮಹಿಳೆಯರಿಗೆ ಶೌಚಾಲಯಕ್ಕೆ ಹೋಗೋಕಿಲ್ಲ, ಕಾಲು ಕೈ ಮುರ್ಕೊಂಡು ಹೋಗಿ ಅವ್ರನ್ನ ಆಸ್ಪತ್ರೆಗೆ ನೋಡ್ಲಿಲ್ಲ, ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ಜಿಲ್ಲಾಡಳಿತ ಏನ್ ಮಾಡ್ತಿದೆ? ಜಿಲ್ಲಾಧಿಕಾರಿಗಳು, ನೀವು CO ಇಬ್ರು ಕೂಡ ಕೂಡಲೇ ಅಮಾನತ್ ಆಗ್ಬೇಕು. ಸರ್ಕಾರ ಅಮಾನತ್ ಮಾಡ್ಬೇಕು, ಸೇವೆಯಿಂದ ಅಮಾನತ್ ಮಾಡ್ಬೇಕು. CO ಮತ್ತೆ ಜಿಲ್ಲಾಡಳಿತ ಮತ್ತೆ SP ಅವರು ಸ್ಪಷ್ಟೀಕರಣ ಕೊಡ್ಬೇಕು ನಿಮ್ಗೆ. ಇಷ್ಟೆಲ್ಲ ಅವಘಡ ಆಗಿದ್ರು ಕೂಡ ವಿರೋಧ ಪಕ್ಷಗಳು ನಮಗೂ ಇದಕ್ಕೂ ಗೊತ್ತಿಲ್ಲ ಅಂತಕ್ಕಂತ ಕಣ್ಮುಚ್ಕೊಂಡು ವಿರೋಧ ಪಕ್ಷಗಳು ಕೂತಿದಾವೆಲ್ಲ. ಏನಿದು? ಹಾಗಾದ್ರೆ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಮತ್ತೆ ಇನ್ನೊಂದು, ಕೂಡಲೇ ನಗರಸಭೆಯ ಆಯುಕ್ತರು ಒಂದು ಸ್ಪಷ್ಟೀಕರಣ ಕೊಡ್ಬೇಕು. ನಾನು RTI ನಲ್ಲಿ ನಮಗಾಗಲೇ ನಮ್ಮ ಗೋವಿಂದರಾಜ್ ಅವ್ರಿಗೆ ಹೇಳಿದೀವಿ, RTI ನಲ್ಲಿ ಮಾಹಿತಿ ಕೇಳ್ತಾ ಇದೀವಿ. ಸಾವಿರಾರು ಫ್ಲೆಕ್ಸ್ ಬ್ಯಾನರ್ಗಳು ರಾಮನಗರದ ಮೂಲೆ ಮೂಲೆಗಳಲ್ಲೂ ಕೂಡ ನಗರದ ಸೌಂದರ್ಯವನ್ನು ಹಾಳು ಮಾಡಿರ್ತಕ್ಕಂಥ
ಸುಪ್ರೀಂ ಕೋರ್ಟ್ ಆದೇಶ ಇದೆ. ಯಾವುದೇ ಕಾರಣಕ್ಕೂ ಫ್ಲೆಕ್ಸ್ ಬ್ಯಾನರ್ಗಳನ್ನ, ಪ್ಲಾಸ್ಟಿಕ್ ಬ್ಯಾನರ್ಗಳನ್ನ ಹಾಕಬಾರ್ದು ಅಂತೇಳಿ ಇದೇ ಡಿ.ಕೆ. ಶಿವಕುಮಾರ್ ನೀವು ಹೇಳ್ತೀರಿ. 50,000 ದಂಡ ಅಂತೇಳಿ ಬೆಂಗಳೂರಿನಲ್ಲಿ ಫ್ಲೆಕ್ಸ್ ಬ್ಯಾನರ್ ಹಾಕಿದವ್ರಿಗೆ 50,000 ದಂಡ ಅಂತ ಹೇಳ್ತೀರಿ. ಇದೇ ನಿಮ್ಮ ಪಕ್ಷದ ಶಾಸಕ ಅವರ ಮುಖ ದೊಡ್ಡ ದೊಡ್ಡ ಫೋಟೋಗಳನ್ನ ಹಾಕೊಂಡು ಸಾವಿರಾರು ಫ್ಲೆಕ್ಸ್ ಗಳನ್ನ ರಾಮನಗರ ಜಿಲ್ಲೆಯಾದ್ಯಂತ ಹಾಕಿದಾರಲ್ಲ, ಇದಕ್ಕೇನು ದಂಡ ಹಾಕ್ತೀರಿ ನೀವು? ಇದಕ್ಕೇನು ದಂಡ ಹಾಕ್ತೀರಿ? ಡಿ.ಕೆ. ಶಿವಕುಮಾರ್ ಅವರೇ, ನೀವು ಆನ್ಸರ್ ಮಾಡ್ಬೇಕು ಇದಕ್ಕೆ. ಜಿಲ್ಲಾಡಳಿತ ಇವರು ಎಲ್ಲರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು. ನಮ್ಮ ನಗರಸಭೆ ಆಯುಕ್ತರು ಒಂದು ಎಷ್ಟು ರೆವಿನ್ಯೂ ಕೊಟ್ಟಿದ್ದಾರೆ, ನಿಮ್ಗೆ ಯಾರು ಪರ್ಮಿಷನ್ ತಗೊಂಡಿದ್ದಾರೆ ಫ್ಲೆಕ್ಸ್ ಬ್ಯಾನರ್ ಹಾಕಕ್ಕೆ? ಇದೆಲ್ಲವನ್ನು ಕೂಡ ಸಾರ್ವಜನಿಕವಾಗಿ ನೀವು ಬಿಚ್ಚಿಡಬೇಕು ಮಾಧ್ಯಮದ ಮೂಲಕ. ಇಲ್ಲ ಅಂತ ಹೇಳಿದ್ರೆ ನಗರಸಭಾ ಆಯುಕ್ತರ ಮೇಲೆ, ಸಿಇಒ ಮೇಲೆ, ಡಿಸಿ ಅವ್ರ ಮೇಲೆ ಮತ್ತೆ ಸಿಡಿಪಿಒ ಈ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಮೇಲೆ ನಾವು 10ನೇ ತಾರೀಕುವರೆಗೂ ಗಡುವನ್ನು ಕೊಡ್ತಾ ಇದ್ದೇವೆ. ಮುಂದಿನ ತಿಂಗಳು 10ನೇ ತಾರೀಕುವರೆಗೂ ಗಡುವನ್ನು ಕೊಟ್ಟು ಮತ್ತೆ ಒಂದು ದೊಡ್ಡ ಬೃಹತ್ ಆದಂತಹ ಹೋರಾಟವನ್ನು ಹಮ್ಮಿಕೋಬೇಕು ಅಂತೇಳಿ ಸಭೆಯಲ್ಲಿ ಒಕ್ಕೊರಲಿಂದ ನಾವೆಲ್ಲ ನಾಯಕರುಗಳು ಕೂಡ ತೀರ್ಮಾನ ಮಾಡಿ ಹೇಳಿದ್ದೇವೆ. 10ನೇ ತಾರೀಕುವರೆಗೂ ನಿಮ್ಗೆ ಗಡುವು. ಇದ್ರೊಳಗಡೆ ಆ ಮಗು ಏನಾಯ್ತು, ಸತ್ತಿದ್ಯಾ ಬದುಕಿದ್ಯಾ, ಅದ್ರ ಬಗ್ಗೆ ಏನು ಸ್ಪಷ್ಟೀಕರಣ ಕೊಡ್ಬೇಕು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಈ ಶಾಸಕರು. ಮತ್ತೆ ಕಾಲ್ ಮುರ್ಕೊಂಡು ಕೈ ಮುರ್ಕೊಂಡು ಆಸ್ಪತ್ರೆಯಲ್ಲಿ ಇರ್ತಕ್ಕಂತ ಆ ಮಹಿಳೆಗೆ ಪರಿಹಾರವನ್ನ ಒಂದು 20-25 ಲಕ್ಷ ಪರಿಹಾರವನ್ನ ಕೂಡಲೇ ಶಾಸಕರು ನೈತಿಕ ಕ್ಷಮೆಯನ್ನ ಕೇಳಿ ಈ ಶಾಸಕರು 25 ಲಕ್ಷ ಪರಿಹಾರವನ್ನ ಕುಟುಂಬಕ್ಕೆ ಕೊಡಬೇಕು. ಮತ್ತೆ ಎಲ್ಲ ಅವಘಡಗಳಿಗೆ ಈ ಕ್ಷೇತ್ರದ ರಾಮನಗರ ಜಿಲ್ಲೆಯ ಜನರ ಕ್ಷಮೆಯನ್ನ ಕೇಳಬೇಕು. ಇಲ್ಲ ಅಂತ ಹೇಳಿದ್ರೆ 10ನೇ ತಾರೀಕು ಒಳಗಡೆ ಬೃಹತ್ ಆದಂತ ಹೋರಾಟವನ್ನ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೋಬೇಕು ಅಂತ ಹೇಳಿ ಸಭೆಯಲ್ಲಿ ತೀರ್ಮಾನ ಮಾಡಿದೀವಿ. 10ನೇ ತಾರೀಕುವರೆಗೂ ಗಡುವನ್ನು ಕೊಟ್ಟಿದ್ದೇವೆ. ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಚಳುವಳಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅದನ್ನ ಈಗ ಹೇಳೋದಿಲ್ಲ. ಆ ರೀತಿಯಾದಂತ ಚಳುವಳಿಯನ್ನ ಮಾಡ್ತೀವಿ. ಶಾಸಕರಿಗೆ, ಈ ಜಿಲ್ಲಾಡಳಿತಕ್ಕೆ, ಈ ಜಿಲ್ಲಾ SP ಅವರಿಗೆ ಎಲ್ಲರಿಗೂ ಕೂಡ ಚೀಮಾರಿ ಹಾಕುವಂತ ಕೆಲಸವನ್ನ ನಾವು ಮಾಡ್ಬೇಕು ಅಂತ ಹೇಳಿ ಸಭೆ ತೀರ್ಮಾನ ಮಾಡಿದ್ದೇವೆ. ಅದನ್ನ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇವೆ. ಮತ್ತೊಂದು, ಇದಕ್ಕೂ ಕೂಡ ನೀವು ಜಗ್ಗಿಲ್ಲ. ದಪ್ಪ ಚರ್ಮದ ಅಧಿಕಾರಿಗಳು, ನೀವು ಈ ರಾಜಕಾರಣಿಗಳು, ದಪ್ಪ ಚರ್ಮದ ರಾಜಕಾರಣಿಗಳು, ನೀವು ಇದಕ್ಕೂ ಜಗ್ಗಿಲ್ಲ ಅಂತ ಹೇಳಿದ್ರೆ ನಾವು ಚೀಫ್ ಸೆಕ್ರೆಟರಿ ಅವರಿಗೆ ಮತ್ತೆ ರಾಜ್ಯಪಾಲರಿಗೆ ದೂರನ್ನ ಕೊಡ್ಲಿಕ್ಕೂ ಕೂಡ ಈಗಾಗಲೇ ನಾವು ಚಿಂತನೆಯನ್ನ ಮಾಡಿದ್ದೇವೆ. ಅದರ ಮಧ್ಯೆ ನಮ್ಮ ಗೋವಿಂದರಾಜು ಮತ್ತೆ ವಾಸು ಮತ್ತೆ ನಮ್ಮ ಪುನೀತ್ ಅವ್ರಿಗೆ ನಾವು ಅವ್ರಿಗೆ ವಹಿಸಿದ್ದೇವೆ. ಎಲ್ಲ ಇಲಾಖೆ ಅವ್ರ ಮೇಲೆ ಯಾವ ಇಲಾಖೆ ಮೇಲೆ ದೂರನ್ನ ಕೊಡ್ಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಒಂದು 10ನೇ ತಾರೀಕು ಒಳಗಡೆ ಎಲ್ಲವನ್ನ ಈ ಪ್ರಾಸೆಸ್ ಅನ್ನ ಮುಗಿಸಿ ದೊಡ್ಡ ಹೋರಾಟಕ್ಕೆ ನಾವು ಸಜ್ಜಾಗ್ತಾ ಇದ್ದೇವೆ. ಮಾಧ್ಯಮದವರು ಕೂಡ ಮಾತ್ರ ಮತ್ತೆ ಈ 144 ವಿಚಾರದ್ದು ಮತ್ತೆ ಇದಕ್ಕೆ ನಾವು ಬೆರೆಸೋದು ಬೇಡ. ಜಿಲ್ಲಾಧಿಕಾರಿಗಳು ನಂತರ ದಿನಗಳಲ್ಲಿ ರಾಮನಗರ ಬಂದ್ ಕರೆ ಕೊಡ್ಲಿಕ್ಕೂ ಕೂಡ ನಾವು ಈಗಾಗಲೇ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಚರ್ಚೆ ಮಾಡಿದ್ದೇವೆ. ಅದನ್ನ ಹಂತವಾಗಿ ನಮ್ಮ ಹೋರಾಟ ಮತ್ತೆ ಎಲ್ಲವನ್ನು ಕೂಡ ಮಾಡಲಿದ್ದೇವೆ. ನಿಮ್ಮ ಮಾಧ್ಯಮದವರು ಇದುವರೆಗೂ ಕೂಡ ನಮಗೆ ಸಹಕಾರವನ್ನ ಕೊಟ್ಕೊಂಡ್ ಬಂದಿದ್ದೀರಿ, ಮುಂದಿನ ಕೂಡ ಸಹಕಾರ ಕೊಡ್ತೀರಿ ಅಂತ ಹೇಳಿ ಭಾವಿಸಿದ್ದೇವೆ. ಮತ್ತೆ ಈ ಕ್ಷೇತ್ರ ಕಂಡಂತ ಕೆಟ್ಟ ಶಾಸಕ, ಟೋಕನ್ ಶಾಸಕ, ಸೀರೆ ಹಂಚುವಂತ ಶಾಸಕ, ಇದೆಲ್ಲ ಈ ಹಣ ಎಲ್ಲಿಂದ ಬಂತು? ಹವಾಲ ಹಣ, ಇದು ಕೂಡ ತನಿಖೆ ಆಗ್ಬೇಕು. ಸಾವಿರಾರು ಬಸ್ಗಳನ್ನ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಈ ಬಸ್ಗಳಿಗೆ ದುಡ್ಡು ಕೊಟ್ಟಂತವ್ರು ಯಾರು? ಹಳ್ಳಿಗಳಿಗೆ ಪ್ರತಿಯೊಂದು ಊರಿಗೂ ಕೂಡ ಬಸ್ಗಳನ್ನ ಕಳಿಸ್ಕೊಟ್ಟಕ್ಕೆ ಇದು ಹಣ ಎಲ್ಲಿಂದ ಬಂತು? ಜಿಲ್ಲಾಡಳಿತ ಹೇಳ್ತದೆ ಸರ್ಕಾರಿ ಕಾರ್ಯಕ್ರಮ ಅಂತೇಳಿ. ಹಾಗಾದ್ರೆ ಜಿಲ್ಲಾಡಳಿತ ದುಡ್ಡು ಕೊಟ್ಟಿದ್ಯಾ? ಶಾಸಕ ದುಡ್ಡು ಕೊಟ್ಟಿದಾರ? ಯಾರು ಕೊಟ್ಟಿದ್ದಾರೆ? ಈ ಫ್ಲೆಕ್ಸ್ ಬ್ಯಾನರ್ಗೆ ಯಾರು ದುಡ್ಡು ಕೊಟ್ಟಿದ್ದಾರೆ? ಇವೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗ್ಬೇಕು. ಇಷ್ಟೊತ್ತಿಗೆ ಜಿಲ್ಲಾಡಳಿತ ಅಥವಾ ನಮ್ಮ ಪೊಲೀಸ್ ಕಮಿಷನರ್ ಅವರು, ನಮ್ಮ SP ಅವರು ಇಷ್ಟೊತ್ತಿಗೆ ಸುಮೋಟ ಕೇಸ್ ಹಾಕೊಂಡು ಇದ್ರ ಮೇಲೆ ಯಾರ ಮೇಲೆ ದೂರು ದಾಖಲು ಮಾಡಿದಿರಿ? ಅವತ್ತಿನ ಅವ್ಯವಸ್ಥೆ ಆಯ್ತಲ್ಲ SP ಸಾಹೇಬ್ರೆ, ಸ್ಪಷ್ಟೀಕರಣ ಕೊಡ್ಬೇಕು. ನೀವು ಕಾಲು ಮುರ್ಕೊಂಡವ್ರೆ, ಮಗು ಸತ್ತಿದೆ, ಇನ್ನೂ ಹಲವಾರು ಮಹಿಳೆಯರು ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ, ಕುಡಿಯೋ ನೀರಿರ್ಲಿಲ್ಲ. ಮತ್ತೆ ಈ ಕ್ಷೇತ್ರದ ಶಾಸಕರು ಹೇಳಿ ದಿಗ್ಬಂಧನ ಹಾಕ್ಸಿದ್ರು, ಗೇಟ್ಗಳ ಹಾಕಿ ಯಾರು ಹೋಗೋಕಿಲ್ದಂಗೆ ಹಾಕಿದ್ರು. ಪೊಲೀಸ್ನವರು ಸೀರೆ ಹಂಚಿದ್ದಾರೆ. ಇವೆಲ್ಲವದ್ರ ಮೇಲೆ ಪೊಲೀಸ್ ಇಲಾಖೆ ಏನು ಕ್ರಮ ಕೈಗೊಂಡಿದೆ? ಇದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿರ್ತಕ್ಕಂಥ ದಿನ. ಹಾಗಾಗಿ ಇವೆಲ್ಲದರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೋಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ.